ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಧನು ಸಂಕ್ರಾಂತಿಯ ಮಹತ್ವ ಹಾಗೆಯೇ ಈ ದಿನ ಸೂರ್ಯನ ವಿಶೇಷ ಕೃಪೆಗಾಗಿ ಯಾಜ್ಞವಲ್ಕ್ಯರಿಂದ ವಿರಚಿತವಾದಂತಹ ಸೂರ್ಯ ಕವಚ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹಾಗೆಯೇ ಒಬ್ಬ ಸೂರ್ಯ ಭಕ್ತ ಸೂರ್ಯನ ಆರಾಧನೆಯಿಂದ ಯಾವ ರೀತಿ ರಾಜವೈಭವವನ್ನು ಪಡೆದ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಈ ವಿಡಿಯೋದಲ್ಲಿ. ಮೊದಲಿಗೆ ಧನು ಸಂಕ್ರಾಂತಿ, ಇದನ್ನು ಧನು ಸಂಕ್ರಮಣ ಅಂತ ಕೂಡ ಕರೀತಾರೆ. ಇದು ಸೂರ್ಯ ಧನು ರಾಶಿಗೆ ಪ್ರವೇಶಿಸುವಂತಹ ದಿನ. ಈ ದಿನ ವಿಶೇಷವಾಗಿ ಸೂರ್ಯನನ್ನು ಪೂಜಿಸಲಾಗ್ತದೆ, ಆತನಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗ್ತದೆ. ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಕೂಡ ಮಾಡಲಾಗ್ತದೆ. ಈ ದಿನ ಬಹಳ ಶುಭ ಅಂತ ಪರಿಗಣಿಸಲಾಗ್ತದೆ. ಧನುರ್ಮಾಸ ವಿಷ್ಣುವನ್ನ ಸೂರ್ಯನನ್ನ ಆರಾಧಿಸುವಂತಹ ಪವಿತ್ರ ಮಾಸದ ಪ್ರಾರಂಭ ಈ ದಿನ ಆಗ್ತದೆ. ವಿಶೇಷವಾಗಿ ಒರಿಸ್ಸಾ ರಾಜ್ಯದಲ್ಲಿ ಈ ದಿನದಿಂದ ಜಗನ್ನಾಥನಿಗೆ ವಿಶೇಷವಾಗಿ ಪೂಜೆ ಹಾಗೆಯೇ ಧನು ಯಾತ್ರಾ ಕೂಡ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಅಂತಂದರೆ ದಕ್ಷಿಣದ ರಾಜ್ಯಗಳಲ್ಲಿ ಸುಗ್ಗಿಯ ಕಾಲ ಅಂತ ಹೇಳಬಹುದು. ಈ ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಪೊಂಗಲ್ ಅನ್ನುವಂತಹ ಒಂದು ಭಕ್ಷ್ಯವನ್ನು ಮಾಡಿ ದೇವರಿಗೆ ಅದನ್ನು ನೈವೇದ್ಯವಾಗಿ ಅರ್ಪಿಸಿ ಸ್ವೀಕಾರ ಮಾಡುವಂತಹ ಪದ್ಧತಿ ಇದೆ. ಇದಾಗಿತ್ತು ಧನು ಧನು ಸಂಕ್ರಾಂತಿಯ ಮಹತ್ವ. ಇವತ್ತು ನಾನು ಈ ವಿಶೇಷ ದಿನದಲ್ಲಿ ಸೂರ್ಯನ ವಿಶೇಷ ಕೃಪೆಗಾಗಿ ಶ್ರೀ ಯಾಜ್ಞವಲ್ಕ್ಯ ಋಷಿಗಳಿಂದ ರಚಿತವಾದಂತಹ ಸೂರ್ಯ ಕವಚವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಸ್ತೋತ್ರದ ಫಲಶ್ರುತಿ ಈ ರೀತಿಯಾಗಿ ಹೇಳುತ್ತದೆ. ಯಾರು ಈ ಸ್ತೋತ್ರವನ್ನು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಂತರಂಗ ಬಹಿರಂಗ ಶುದ್ಧಿಯಿಂದ ಸ್ವಸ್ಥ ಮನಸ್ಸಿನಿಂದ ಶಾಂತ ಚಿತ್ತರಾಗಿ ಇದನ್ನು ಪಠಿಸ್ತಾರೋ, ಇದರ ಧಾರಣೆಯನ್ನು ಮಾಡ್ತಾರೋ ಅವರಿಗೆ ಸೂರ್ಯದೇವ ವಿಶೇಷವಾಗಿ ದೀರ್ಘಾಯುಷ್ಯ, ಆರೋಗ್ಯ ಹಾಗೆಯೇ ಸ್ವಸ್ಥ ಹಾಗೂ ಸದೃಢ ಶರೀರದಲ್ಲಿ ಪುಷ್ಟಿಯನ್ನು ಸುಖವನ್ನು ಕೊಡ್ತಾನೆ ಅಂತ ಹೇಳುತ್ತದೆ ಈ ಸ್ತೋತ್ರದ ಫಲಶ್ರುತಿ. ಸ್ತೋತ್ರವನ್ನು ಮೊದಲು ನೋಡೋಣ, ಆಮೇಲೆ ಅದರ ಅರ್ಥವನ್ನು ಕನ್ನಡ ಹಾಗೆಯೇ ಹಿಂದಿ ಭಾಷೆಗಳಲ್ಲಿ ನೋಡ್ತಾ ಹೋಗೋಣ. ಶ್ರೀ ಯಾಜ್ಞವಲ್ಕ್ಯ ಉವಾಚ ಶೃಣುಷ್ವ ಮುನಿಶಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ ದೇದೀಪ್ಯಮಾನಮುಕುಟಂ ಸ್ಫುರನ್ ಮಕರಕುಂಡಲಂ ಧ್ಯಾತ್ವಾ ಸಹಸ್ರಕಿರಣಂ ಸ್ತೋತ್ರಮೇತದುದೀರಯೇತ್ ಶಿರೋ ಮೇ ಭಾಸ್ಕರಃ ಪಾತು ಲಲಾಟಂ ಮೇ ಮಿತದ್ಯುತಿಃ ನೇತ್ರೇ ದಿನಮಣಿಃ ಪಾತು ಶ್ರವಣೇ ವಾಸರೇಶ್ವರಃ ಘ್ರಾಣಂ ಘರ್ಮಘೃಣಿಃ ಪಾತು ವದನಂ ವೇದವಾಹನಃ ಜಿಹ್ವಾ ಮೇ ಮಾನದಃ ಪಾತು ಕಂಠಂ ಮೇ ಸುರವಂದಿತಃ ಸ್ಕಂಧೌ ಪ್ರಭಾಕರಃ ಪಾತು ವಕ್ಷಃ ಪಾತು ಜನಪ್ರಿಯಃ ಪಾತು ಪಾದೌ ದ್ವಾದಶಾತ್ಮಾ ಸರ್ವಾಂಗಂ ಸಕಲೇಶ್ವರಃ ಸೂರ್ಯರಕ್ಷಾತ್ಮಕಂ ಸ್ತೋತ್ರಂ ಲಿಖಿತ್ವಾ ಭೂರ್ಜಪತ್ರಕೆ ದಧಾತಿ ಯಃ ಕರೆ ತಸ್ಯ ವಶಗಾಃ ಸರ್ವಸಿದ್ಧಯಃ ಸುಸ್ನಾತೋ ಯೋ ಜಪೇತ್ ಸಮ್ಯಗ್ ಯೋಧೀತೆ ಸ್ವಸ್ಥಮಾನಸಃ ಸರೋಗಮುಕ್ತೋ ದೀರ್ಘಾಯುರ್ಸುಖಂ ಪುಷ್ಟಿಂ ಚ ವಿಂದತಿ ಇತಿ ಶ್ರೀ ಯಾಜ್ಞವಲ್ಕ್ಯ ವಿರಚಿತಂ ಶ್ರೀ ಸೂರ್ಯ ಕವಚಂ ಸಂಪೂರ್ಣಂ. ಶ್ರೀ ಯಾಜ್ಞವಲ್ಕ್ಯ ಋಷಿಯಿಂದ ರಚಿತವಾದಂತಹ ಸೂರ್ಯ ಕವಚ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಯಾಜ್ಞವಲ್ಕ್ಯ ಉವಾಚ ಶೃಣುಷ್ವ ಮುನಿಶಾರ್ದೂಲ
ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ. ಯಾಜ್ಞವಲ್ಕ್ಯ ಋಷಿಗಳು ಹೇಳಿದರು, ಹೇ ಮುನಿಪುಂಗವನೇ, ಹೇ ಶಾರ್ದೂಲ ಮುನಿ, ಭಗವಾನ್ ಸೂರ್ಯನ ಕಲ್ಯಾಣಕಾರಿ ಕವಚವನ್ನ ಕೇಳು. ಇದು ಶರೀರಕ್ಕೆ ಆರೋಗ್ಯವನ್ನ ಕೊಡುವಂತಹದ್ದು, ಹಾಗೆಯೇ ಸರ್ವ ಸೌಭಾಗ್ಯವನ್ನ ಕೊಡುವಂತಹ ದಿವ್ಯ ಕವಚ ಇದಾಗಿದೆ. हे शार्दूल मुनि, भगवान सूर्य के कल्याणकारी कवच को सुनो. यह शरीर को आरोग्य प्रदान करने वाला और सभी प्रकार के सौभाग्य देने वाला दिव्य कवच है. देदीप्यमान मुकुटं स्फुरन् मकर कुंडलम ध्यात्वा सहस्र किरणं ಸ್ತೋತ್ರಮೇತದುದೀರಯೇತ್. ಕಾಂತಿಯುಕ್ತವಾದ ಪ್ರಕಾಶಿಸುತ್ತಿರುವಂತಹ ಮುಕುಟ, ಹಾಗೆಯೇ ರಂಜಿಸುತ್ತಿರುವ ಸ್ಫುರಿತ ಕುಂಡಲಗಳು ಹಾಗೂ ಸಾವಿರಾರು ಕಿರಣಗಳನ್ನು ಧಾರಣೆ ಮಾಡಿರುವಂತಹ ಭಗವಾನ್ ಸೂರ್ಯ ದೇವನನ್ನ ಧ್ಯಾನಿಸಿ ಈ ಸ್ತೋತ್ರ ಪಾಠವನ್ನ ಮಾಡಬೇಕು. देदीप्यमान मुकुट स्फुरित कुंडलों को और हजारों किरणों को धारण करने वाले भगवान सूर्य का ध्यान कर इस स्तोत्र का पाठ करना चाहिए. शिरो में भास्करः पातु ललाटं मे मितद्युतिः नेत्रे दिनमणिः पातु ಶ್ರವಣೇ ವಾಸರೇಶ್ವರಃ. ನನ್ನ ತಲೆಯನ್ನು ಭಾಸ್ಕರನು, ಹಣೆಯನ್ನು ಅಮಿತದ್ಯುತಿ ಅಂದರೆ ಯಾರ ತೇಜಸ್ಸು ಮಿತಿ ಇರುವಂತಹದ್ದು ಅಲ್ಲವೋ ಅಮಿತವೋ ಅಂತಹ ಸೂರ್ಯದೇವನು ಕಾಪಾಡಲಿ. ದಿನಮಣಿಯು ನೇತ್ರಗಳನ್ನು, ದಿನದ ಅಧಿಪತಿ ವಾಸರೇಶ್ವರನು ನನ್ನ ಕಿವಿಗಳನ್ನು ರಕ್ಷಿಸಲಿ. ಮೇರೆ ಸಿರ್ ಮೇ ಭಾಸ್ಕರ್, ಲಲಾಟ್ ಮೇ ಅಮಿತದ್ಯುತಿ, जिनका तेज अमित है, नेत्र में दिनमणि और कान में, दोनों कानों में वासरेश्वर दिन के स्वामी निवास करें और रक्षा करें. घ्राणं घर्मघृणिः पातु वदनं वेदवाहनः जिह्वा मे मानदः पातु ಕಂಠಂ ಮೇ ಸುರವಂದಿತಃ. ನಾಸಿಕವನ್ನು ಉಷ್ಣಕಿರಣನು, ಮುಖವನ್ನು ವೇದವಾಹನನು ಕಾಪಾಡಲಿ. ನನ್ನ ನಾಲಿಗೆಯನ್ನು ಮಾನದನು ಅಂದರೆ ಗೌರವದಾಯಕನು, ಕುತ್ತಿಗೆಯನ್ನ ಸುರವಂದಿತ ಅಂದರೆ ಸುರರಿಂದ ವಂದಿಸಲ್ಪಡುವವನು ಕಾಪಾಡಲಿ. ಮೇರಿ ನಾಸಿಕಾ ಮೇ ಘರ್ಮಘೃಣಿ, जो घर्म किरण को धारण करने वाले, मुख में वेद वाहन, जीभ में मानद मान देने वाले और गले में सुरवंदित, सारे देवताओं द्वारा पूजा करने वाले या पूजित होने वाले भगवान सूर्यदेव निवास करे और रक्षा करे. स्कंधौ प्रभाकरः पातु वक्षः पातु जनप्रियः पातु पादौ द्वादशात्मा सर्वांगं सकलेश्वरः. ಪ್ರಭಾಕರನು ನನ್ನೆರಡು ಭುಜಗಳಲ್ಲಿ ನೆಲೆಸಿ ಕಾಪಾಡಲಿ. ಜನಪ್ರಿಯನಾದವನು ಎದೆಯನ್ನು, ಎರಡು ಕಾಲುಗಳನ್ನು ಅಥವಾ ಪಾದಗಳನ್ನು ದ್ವಾದಶಾತ್ಮನು ಹಾಗೂ ಪೂರ್ತಿ ಶರೀರವನ್ನು ಸಕಲೇಶ್ವರನು ಅಂದರೆ ಎಲ್ಲ ಜೀವಿಗಳ ಸ್ವಾಮಿಯು ಕಾಪಾಡಲಿ. मेरे दोनों कंधों में प्रभाकर, वक्ष में जनप्रिय, दोनों पैरों में द्वादशात्मा और सारे शरीर में सकलेश्वर, सारे प्राणियों के स्वामी निवास करें और रक्षा करें. सूर्य रक्षात्मकं स्तोत्रं लिखित्वा भूर्जपत्रके दधाति यः करे तस्य ವಶಗಾಹ ಸರ್ವಸಿದ್ಧಯಃ. ಭಗವಾನ್ ಸೂರ್ಯನ ಈ ರಕ್ಷಾಸ್ತೋತ್ರವನ್ನು ಭೋಜಪತ್ರದಲ್ಲಿ ಬರೆದು ಯಾರು ಕೈಯಲ್ಲಿ ಧರಿಸುವರೋ ಎಲ್ಲ ರೀತಿಯ ಸಿದ್ಧಿಗಳು ಅವರ ಕೈವಶವಾಗ್ತವೆ. ಅಂದರೆ ಅವರ ಎಲ್ಲ ಇಷ್ಟಾರ್ಥಗಳು
लभिसुತ್ತवे। भगवान सूर्य के इस रक्षा स्तोत्र को भोजपत्र पर लिखकर जो हाथ में धारण करता है, सारी सिद्धियां उसके वश में हो जाती है। सुस्नातो यो जपेत् सम्यक् योधीते स्वस्थमानसः सरोगमुक्तो दीर्घायुर्सुखं पुष्टिं च विन्दति। ಈ ಸ್ತೋತ್ರದ ಫಲಶ್ರುತಿ ಈ ರೀತಿಯಾಗಿ ಇದೆ. ಯಾರು ಪ್ರಾತಃ ಕಾಲದಲ್ಲಿ ಸ್ನಾನವನ್ನ ಮಾಡಿಕೊಂಡು ಅಂತರಂಗ ಬಹಿರಂಗ ಶುದ್ಧರಾಗಿ ಇದನ್ನ ಪಠಿಸುವರೋ, ಶಾಂತ ಮನಸ್ಸಿನಿಂದ ಸ್ವಸ್ಥ ಮನಸ್ಸಿನಿಂದ ಇದರ ಧಾರಣೆಯನ್ನ ಮಾಡುವರೋ ಅಂತಹವರು ರೋಗಮುಕ್ತರಾಗುವರು, ದೀರ್ಘಾಯುಸ್ಸನ್ನ ಹಾಗೆಯೇ ಸೌಖ್ಯವನ್ನು, ದೇಹದ ಪುಷ್ಟಿಯನ್ನು ಹೊಂದುವರು. ಇಲ್ಲಿಗೆ ಶ್ರೀ ಯಾಜ್ಞವಲ್ಕ್ಯರಿಂದ ರಚಿತವಾದಂತಹ ಶ್ರೀ ಸೂರ್ಯಕವಚ ಸ್ತೋತ್ರ ಸಂಪೂರ್ಣವಾಯಿತು. ಭಾಸ್ಕರನ ಆರಾಧನೆಯಿಂದ ಅದ್ಭುತ ಫಲವನ್ನು ಪಡೆದುಕೊಂಡಂತಹ ಒಬ್ಬ ಸೂರ್ಯ ಭಕ್ತನ ಕಥೆಯನ್ನ ನಾವೀಗ ನೋಡೋಣ. ಮಹಾರಾಜ ಸತ್ರಾಜಿತನಿಗೆ ಭಗವಾನ್ ಸೂರ್ಯನ ಮೇಲೆ ಸ್ವಾಭಾವಿಕವಾಗಿಯೇ ಅನುರಾಗವಿತ್ತು. ಅವನ ಕಣ್ಣುಗಳು ದಿನದ ಸಮಯದಲ್ಲಿ ಸೂರ್ಯದೇವನ ಮೇಲೆಯೇ ಇರ್ತಾ ಇತ್ತಂತೆ. ಹಾಗೆಯೇ ಮನಸ್ಸು ಕೂಡ ಸೂರ್ಯದೇವನ ಸ್ಮರಣೆಯಲ್ಲಿಯೇ ಇರ್ತಿತ್ತು. ಸೂರ್ಯದೇವ ಕೂಡ ಅವನ ಮೇಲೆ ವಿಶೇಷ ಕೃಪೆಯನ್ನ ತೋರಿಸಿದ್ದ. ರಾಜ್ಯ ಹಾಗೆಯೇ ವೈಭವ ಇದನ್ನು ನೋಡಿ ಎಲ್ಲರಿಗೂ ಕೂಡ ಸ್ವತಃ ಮಹಾರಾಜನಿಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತಾ ಇತ್ತಂತೆ. ಆಶ್ಚರ್ಯದಿಂದ ಸತ್ರಾಜಿತ ರಾಜ ಯೋಚಿಸ್ತಾ ಇದ್ದಂತೆ, ಯಾವ ಪುಣ್ಯದ ಫಲದಿಂದ ನನಗೆ ಈ ರೀತಿಯಾದಂತಹ ರಾಜವೈಭೋಗ ದೊರೆತಿದೆ? ಆ ಪುಣ್ಯ ಕರ್ಮದ ಬಗ್ಗೆ ಗೊತ್ತಾದಲ್ಲಿ ಅದನ್ನು ಮತ್ತೆ ಅನುಷ್ಠಾನ ಮಾಡಿ ಮುಂದಿನ ಜನ್ಮದಲ್ಲಿ ಕೂಡ ಈ ವೈಭವವನ್ನು ಪಡೆದುಕೊಳ್ಳಬಹುದು ಅಂತ. ರಾಜ ಸತ್ರಾಜಿತ ಒಮ್ಮೆ ಋಷಿಗಳ ಸಭೆಯನ್ನು ಕರೀತಾನೆ. ಮಹಾರಾಣಿ ವಿಮಲವತಿ ಅವಳು ಕೂಡ ಆ ಸಭೆಯ ಲಾಭವನ್ನು ಪಡೆದುಕೊಳ್ಳಲು ನಿರ್ಧಾರ ಮಾಡ್ತಾಳೆ. ಆಕೆ ಹೇಳ್ತಾಳೆ ರಾಜನ ಹತ್ರ, ಹೇ ನಾಥ, ನಾನು ಕೂಡ ಯಾವ ಶುಭ ಕರ್ಮದ ಫಲದಿಂದ ನಿಮ್ಮ ಪತ್ನಿಯಾದೆ ಎಂಬುದಾಗಿ ತಿಳಿಯ ಬಯಸುವೆ ಅಂತ. ರಾಜ ಸಭೆಯನ್ನು ಸಂಬೋಧಿಸಿ ಹೇಳ್ತಾನೆ, ಪೂಜ್ಯ ಮಹರ್ಷಿಗಳೇ, ನಾನು ಹಾಗೆಯೇ ನನ್ನ ಪತ್ನಿ ನಮ್ಮ ಪೂರ್ವಜನ್ಮದಲ್ಲಿ ಯಾರಾಗಿದ್ದೆವು, ಹಾಗೆಯೇ ಯಾವ ಕರ್ಮದ ಅನುಷ್ಠಾನದಿಂದ ಈ ವೈಭವ ಹಾಗೆಯೇ ಈ ರೂಪ ಕಾಂತಿಯನ್ನು ನಾವು ಪಡೆದೆವು ಅಂತ ಕೇಳ್ತಾನೆ ರಾಜ ಸತ್ರಾಜಿತ. ಮಹರ್ಷಿ ಪರಾವರ್ತನ ಧ್ಯಾನಾಸಕ್ತನಾಗ್ತಾನೆ ಒಂದು ನಿಮಿಷ. ಆಮೇಲೆ ಆತ ಹೇಳ್ತಾನೆ, ರಾಜನ್, ಹಿಂದಿನ ಜನ್ಮದಲ್ಲಿ ನೀವೊಬ್ಬರು ಶೂದ್ರರಾಗಿದ್ರಿ, ಹಾಗೆಯೇ ಮಹಾರಾಣಿಯವರು ಕೂಡ ಆಗಲೂ ನಿಮ್ಮ ಪತ್ನಿಯಾಗಿದ್ದರು. ಆಗಿನ ನಿಮ್ಮ ಕರ್ಮ ಹಾಗೂ ಸ್ವಭಾವ ಈಗಿನದ್ದಕ್ಕಿಂತ ವಿಪರೀತ ಆಗಿತ್ತು. ಪ್ರತಿಯೊಬ್ಬರಿಗೂ ಪೀಡೆಯನ್ನು ಕೊಡುವಂತಹದ್ದು ನಿಮ್ಮ ಕೆಲಸವಾಗಿತ್ತು. ಯಾವ ಪ್ರಾಣಿಯೊಂದಿಗೂ ಕೂಡ ಸ್ನೇಹವನ್ನು ನೀವು ಮಾಡ್ತಾ ಇರಲಿಲ್ಲ. ಉತ್ಕಟ ಪಾಪದಿಂದಾಗಿ ನಿಮಗೆ ಕುಷ್ಠರೋಗ ಬಂದಿತ್ತು. ನಿಮ್ಮ ಅಂಗಗಳೆಲ್ಲ ತುಂಡು ತುಂಡಾಗಿ ಉದುರ್ತಾ ಇದ್ವು. ಆಗ ನಿಮ್ಮ ಪತ್ನಿ ವಿಮಲವತಿ ನಿಮ್ಮ ಸೇವೆಯನ್ನು ಬಹುವಾಗಿ ಮಾಡಿದ್ರು. ಆಕೆ ನಿಮ್ಮಲ್ಲಿನ ಬಹು ಪ್ರೇಮದಿಂದಾಗಿ ಹಸಿದುಕೊಂಡು ಅನ್ನ ನೀರು ಇಲ್ಲದೆ ನಿಮ್ಮ ಸೇವೆಯನ್ನು ಆಗ ಮಾಡ್ತಾ ಇದ್ರು. ನಿಮ್ಮ ಬಂಧು ಬಾಂಧವರು ನಿಮ್ಮನ್ನು ಆ ಸಂದರ್ಭದಲ್ಲಿ ನಿಮ್ಮ ಕ್ರೂರ ಸ್ವಭಾವದ ದೆಸೆಯಿಂದ ಮುಂಚೆಯೇ ತ್ಯಾಗ ಮಾಡಿದ್ರು. ಹೆಂಡತಿಯನ್ನು ಕೂಡ ನೀವು ತ್ಯಾಗ ಮಾಡಿದ್ರಿ. ಆದರೆ ಆಕೆ ಸಾಧ್ವಿಯಾಗಿದ್ದರಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ನಿಮ್ಮ ಜೊತೆಯಲ್ಲಿಯೇ ಇದ್ಲು, ನಿಮ್ಮ ನೆರಳಾಗಿದ್ಲು ಆಕೆ. ನಂತರದಲ್ಲಿ ನೀವು ಪತ್ನಿಯೊಂದಿಗೆ ಸೂರ್ಯ ಮಂದಿರದ ಸ್ವಚ್ಛತಾ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ದಿನ ಕಳೆದಂತೆ ನೀವಿಬ್ಬರು ತಮ್ಮನ್ನು ತಾವು ಸೂರ್ಯದೇವನ ಸೇವೆಗೆ ಅರ್ಪಿಸಿಕೊಂಡ್ರಿ. ಹೀಗೆ ನಿಮ್ಮ ಸೇವಾ ಕಾರ್ಯ ವರ್ಧನೆ ಆಗ್ತಾ ಹೋಯಿತು. ಅಲ್ಲಿ ಅನೇಕ ವಿಧದ ಸ್ವಚ್ಛತಾ ಕಾರ್ಯದ ನಂತರದಲ್ಲಿ ಉಳಿದಂತಹ ಸಮಯವನ್ನು ನೀವು ಪುರಾಣ ಶ್ರವಣವನ್ನು ಮಾಡ್ತಾ ಕಳೀತಾ ಇದ್ರಿ. ಒಂದು ದಿನ ನಿಮ್ಮ ಪತ್ನಿ ತನ್ನ ತಂದೆಯವರು ತನಗೆ ನೀಡಿದ್ದಂತಹ ಉಂಗುರವನ್ನು ವಸ್ತ್ರದೊಂದಿಗೆ ಆ ಪುರಾಣ ವಾಚಕರಿಗೆ ಕೊಟ್ಲು.
ಈ ರೀತಿಯಾಗಿ ಸೂರ್ಯದೇವನ ಸೇವೆಯಿಂದ ನಿಮ್ಮ ಎಲ್ಲ ಪಾಪಕರ್ಮಗಳು ಕಳೆದು ಹೋದವು. ನಿಮಗೆ ಸೇವೆಯ ರುಚಿ ಎಷ್ಟು ಹಿಡಿಯಿತು ಅಂತಂದರೆ ನೀವಿಬ್ಬರು ದಿನ ರಾತ್ರಿ ಇದನ್ನೇ ಯೋಚಿಸ್ತಾ ಇದ್ರಿ, ಇದನ್ನೇ ಮಾಡ್ತಾ ಇದ್ರಿ. ಒಮ್ಮೆ ಮಹಾರಾಜ ಕುವಲಾಶ್ವ ಆ ಮಂದಿರಕ್ಕೆ ಬರ್ತಾರೆ. ಅವರ ಜೊತೆ ಅವರ ದೊಡ್ಡ ಸೇನೆಯೂ ಕೂಡ ಬರ್ತದೆ. ಅವರ ಐಶ್ವರ್ಯವನ್ನು ನೋಡಿ ನಿಮ್ಮಲ್ಲಿ ರಾಜನಾಗುವಂತಹ ಇಚ್ಛೆ ಆಗಿತ್ತು. ಇದನ್ನು ನೋಡಿದಂತಹ ತಿಳಿದಂತಹ ಸೂರ್ಯದೇವ ನಿಮಗೆ ಅವರ ವೈಭವಕ್ಕಿಂತಲೂ ದೊಡ್ಡ ವೈಭವವನ್ನು ಕೊಟ್ಟು ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಿದ. ನಿಮ್ಮಲ್ಲಿನ ತೇಜಸ್ಸು ಹಾಗೆಯೇ ಮಹಾರಾಣಿಯವರಲ್ಲಿನ ಕಾಂತಿಯ ಕಾರಣವನ್ನು ಹೇಳುತ್ತೇನೆ ಕೇಳಿ. ಒಮ್ಮೆ ಸೂರ್ಯ ಮಂದಿರದಲ್ಲಿ ದೀಪಕ್ಕೆ ಎಣ್ಣೆ ಇರದೆ ದೀಪ ನಂದಿ ಹೋಗಿತ್ತು. ಆಗ ನೀವು ನಿಮ್ಮ ಆಹಾರಕ್ಕಾಗಿ ಇಟ್ಟಂತಹ ತೈಲದಿಂದಲೇ ದೀಪಕ್ಕೆ ಎಣ್ಣೆಯನ್ನು ಹಾಕಿದ್ರಿ. ನಿಮ್ಮ ಪತ್ನಿ ಅವಳ ಸೀರೆಯನ್ನು ಹರಿದು ಬತ್ತಿಯನ್ನು ಮಾಡಿ ಹಾಕಿದ್ರು. ಇದರಿಂದಾಗಿ ನಿಮ್ಮಲ್ಲಿ ಈ ರೀತಿಯ ತೇಜಸ್ಸು, ನಿಮ್ಮ ಪತ್ನಿಯಲ್ಲಿ ಕಾಂತಿಯು ಬಂದಿದೆ. ನೀವು ನಿಮ್ಮ ಆ ಜನ್ಮದಲ್ಲಿ ಜೀವನದ ಸಂಧ್ಯಾಕಾಲದಲ್ಲಿ ಸೂರ್ಯದೇವನ ಆರಾಧನೆಯನ್ನು ಮನಸ್ಸಿಟ್ಟು ಮಾಡಿದ್ರಿ. ಅದರ ಫಲವೇ ಈಗ ಇಷ್ಟೆಲ್ಲ ದೊಡ್ಡದಾಗಿ ದೊರೆತಿದೆ. ಅಂದ ಮೇಲೆ ಒಬ್ಬ ಮನುಷ್ಯ ರಾತ್ರಿ ಹಗಲು ಭಕ್ತಿ ಭಾವದಿಂದ ಸೂರ್ಯದೇವನ ಸೇವೆಯನ್ನು ಮಾಡಿದಲ್ಲಿ ಅವನಿಗೆ ಸಿಗುವಂತಹ ಬಹು ದೊಡ್ಡ ಫಲವನ್ನು ಯಾರು ತಡೆಯುವುದಕ್ಕೆ ಸಾಧ್ಯ ಅಂತ ಆ ಋಷಿವರ್ಯರು ಹೇಳ್ತಾರೆ. ಮಹಾರಾಜ ಸತ್ರಾಜಿತ ಕೊನೆಗೆ ಈ ರೀತಿಯಾಗಿ ಕೇಳ್ತಾನೆ, ಋಷಿಗಳೇ, ಸೂರ್ಯದೇವನಿಗೆ ಏನೇನು ಅತ್ಯಂತ ಪ್ರಿಯವಾದದ್ದು? ಸೂರ್ಯದೇವನಿಗೆ ಪ್ರಿಯವಾದಂತಹ ಹೂವುಗಳನ್ನು, ವಸ್ತುಗಳನ್ನು ನಾನು ಉಪಯೋಗ ಮಾಡಬೇಕು, ಅವನಿಗೆ ಅರ್ಪಿಸಬೇಕು ಅಂತ ಸತ್ರಾಜಿತ ರಾಜ ಋಷಿಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಆ ಋಷಿ ಈ ರೀತಿಯಾಗಿ ಹೇಳಿದರು, ಸೂರ್ಯದೇವನಿಗೆ ತುಪ್ಪದ ದೀಪ ಬಲು ಪ್ರಿಯ. ಪುರಾಣಗಳ ವಾಚಕರಿಗೆ ಯಾವ ಪೂಜೆಯು ಸಲ್ಲುತ್ತದೋ ಅದು ಸೂರ್ಯದೇವನಿಗೆ ಸಲ್ತದೆ. ಆ ಪೂಜೆ ಸೂರ್ಯದೇವನ ಪೂಜೆ ಆಗ್ತದೆ ಅಂತ ತಿಳಿ. ಹೂವುಗಳಲ್ಲಿ ಕರವೀರ ಪುಷ್ಪ ಹಾಗೆಯೇ ರಕ್ತಚಂದನ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾದವುಗಳು ಅಂತ ಆ ಋಷಿಗಳು ಸತ್ರಾಜಿತನಿಗೆ ಹೇಳುತ್ತಾರೆ. ಈ ರೀತಿಯಾಗಿ ಮುಂದೆ ಸತ್ರಾಜಿತ ಸೂರ್ಯದೇವನ ಉಪಾಸನೆಯನ್ನು ಮಾಡಿ ಶಮಂತಕ ಮಣಿಯನ್ನು ಪಡೆದ ಅನ್ನುವಂತಹ ಕಥೆಯನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ, ಕೇಳಿದ್ದೇವೆ. ಇದಾಗಿತ್ತು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಸೂರ್ಯದೇವನ ಭಕ್ತಿಯಿಂದ, ಭಕ್ತಿ ಸೇವೆಯಿಂದ ರಾಜವೈಭೋಗವನ್ನು ತನ್ನ ಮುಂದಿನ ಜನ್ಮದಲ್ಲಿ, ತನ್ನ ಈ ಜನ್ಮದಲ್ಲಿ ಪಡೆದುಕೊಂಡಂತಹ ಸತ್ರಾಜಿತ ರಾಜನ ಕಥೆ. ನಾವೆಲ್ಲ ಈ ದಿನ ಸೂರ್ಯಕವಚದ ಸ್ತೋತ್ರದೊಂದಿಗೆ, ಸೂರ್ಯಕವಚದ ಪಾಠದೊಂದಿಗೆ ಸೂರ್ಯಕವಚವನ್ನು ಪಠಿಸಿ ಸೂರ್ಯದೇವನ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸದ್ಭಕ್ತರಿಗೆ ಈ ವಿಡಿಯೋ ತಲುಪಲಿ ಅನ್ನುವಂಥದ್ದು ನನ್ನ ಆಶಯ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.